ನೆಕ್ಸ್ಟ್ ಮೂರನೇ ಒಂದು ಮೆಮೊರಿ ಲೀಕ್. ವಾಟ್ ಈಸ್ ಮೆಮೊರಿ ಲೀಕ್? If the number of orphaned memory blocks increases, orphaned memory blocks. If the number of orphaned memory blocks increases in number, brings an adverse effect on the system. ಏನು orphaned blocks ಅಂದ್ರೆ, ಈಗ ನಮ್ಮ ಹತ್ರ ನಂಬರ್ ಆಫ್ orphaned blocks ಯಾವಾಗ ಕಂಪ್ಯೂಟರ್ ಅಲ್ಲಿ ಜಾಸ್ತಿ ಆಗುತ್ತೋ ಅದು ಏನಾಗುತ್ತಂದ್ರೆ ಅಡ್ವರ್ಸ್ ಎಫೆಕ್ಟ್ ಅಂದ್ರೆ ಏನಾದರೂ ಒಂದು ಪ್ರಾಬ್ಲಮ್ ಆಗುತ್ತೆ ಒಂದು ಕಂಪ್ಯೂಟರ್ಗೆ. ಯಾಕೆ ಈ ಆರ್ಫನ್ಡ್ ಮೆಮರಿ ಬ್ಲಾಕ್ಸ್ ಯಾಕೆ ಇನ್ಕ್ರೀಸ್ ಆಗ್ತಾ ಇದಾವೆ? ವಾಟ್ ಈಸ್ ಆರ್ಫನ್ಡ್ ಬ್ಲಾಕ್? ಏನು ಆರ್ಫನ್ಡ್ ಬ್ಲಾಕ್ ಅಂದ್ರೆ, ಈಗ ನೋಡ್ರಿ, ಇಫ್ ದೇರ್ ಆರ್ ಸಮ್ ಆಬ್ಜೆಕ್ಟ್ಸ್, ಫಾರ್ ದಟ್ ಆಬ್ಜೆಕ್ಟ್ಸ್ ದ ಮೆಮೊರಿ ಈಸ್ ಅಲೋಕೇಟೆಡ್ ಡೈನಮಿಕಲಿ. ಕೆಲವೊಂದು ಆಬ್ಜೆಕ್ಟ್ಸ್ ಇದಾವೆ, ಆ ಆಬ್ಜೆಕ್ಟ್ಸ್ ಏನ್ ಮಾಡಿದ್ವಿ ಅಂದ್ರೆ ಮೆಮೊರಿನ ಅಲೋಕೇಶನ್ ಮಾಡಿದ್ವಿ. ಯಾವ ತರ ಅಂದ್ರೆ ಡೈನಮಿಕ್ ಆಗಿ. ಬಟ್ ದಟ್ memory is not deleted using a delete operator. ನಮಗೆ ಆಲ್ರೆಡಿ ಗೊತ್ತು, ಯಾವುದೇ ಆಬ್ಜೆಕ್ಟ್ ನ ನಾವು ಯಾವುದೇ ಆಬ್ಜೆಕ್ಟ್ ಗೆ ಮೆಮೊರಿನ ಅಲೋಕೇಶನ್ ಮಾಡಬೇಕಂದ್ರೂ ಮತ್ತೆ ಡಿಅಲೋಕೇಶನ್ ಮಾಡಬೇಕಂದ್ರೂ ಡೈನಮಿಕ್ ಆಗಿ ನೀವು ಮತ್ತೆ ಡಿಲೀಟ್ ಆಪರೇಟರ್ಸ್ ನ ಯೂಸ್ ಮಾಡ್ತಿದ್ವಿ. ಡಿಲೀಟ್ ಆಪರೇಟರ್ ಏನಕ್ಕೋಸ್ಕರ ಯೂಸ್ ಮಾಡ್ತೀವಿ ಅಂದ್ರೆ ಡಿಅಲೋಕೇಟ್ ದ ಮೆಮೊರಿ ಸ್ಪೇಸ್. ಕೆಲವೊಂದು ಆಬ್ಜೆಕ್ಟ್ಸ್ ಇದಾವೆ, ಆ ಆಬ್ಜೆಕ್ಟ್ಸ್ ಗೆ ಮೆಮೊರಿನ ಅಲೋಕೇಶನ್ ಮಾಡಿದೀವಿ, ಆದ್ರೆ ಡಿಲೀಟ್ ಆಪರೇಟರ್ ನ ಯೂಸ್ ಮಾಡಿಕೊಂಡು ಆ ಮೆಮೊರಿನ ಡಿಅಲೋಕೇಟ್ ಮಾಡ್ತಿದ್ರು ಅದು ಡಿಲೀಟ್ ಆಗ್ತಾ ಇಲ್ಲ. ಇಫ್ ದೇರ್ ಆರ್ ಸಮ್ ಆಬ್ಜೆಕ್ಟ್ಸ್, ಫಾರ್ ದಟ್ ಆಬ್ಜೆಕ್ಟ್ಸ್ ಮೆಮೊರಿ ಇಸ್ ಅಲೋಕೇಟೆಡ್ ಡೈನಮಿಕಲಿ. ಕೆಲವೊಂದು ಆಬ್ಜೆಕ್ಟ್ಸ್ ಇದಾವೆ, ಆ ಆಬ್ಜೆಕ್ಟ್ಸ್ ಗೆ ಮೆಮೊರಿನ ಅಲೋಕೇಶನ್ ಮಾಡಿದೀವಿ. ಯಾವ ತರ ಅಂದ್ರೆ ಡೈನಮಿಕ್ ಆಗಿ. But that memory is not deleted using this delete operator, even though the program execution comes to end. ಅಂದ್ರೆ ಈ ಒಂದು ಆರ್ಫನ್ಡ್ ಬ್ಲಾಕ್ಸ್ ಏನಾಗ್ತದೆ ಅಂದ್ರೆ, ಈ ಒಂದು ಮೆಮೊರಿ ಬ್ಲಾಕ್ಸ್ ಏನಾಗ್ತದೆ ಅಂದ್ರೆ ಇನ್ಕ್ರೀಸ್ ಆಗ್ತಾನೇ ಇದಾವೆ, ಡಿಲೀಟ್ ಆಗ್ತಾನೆ ಇಲ್ಲ. ಅವು ಮೆಮೊರಿ ಯಾವಾಗ ಖಾಲಿ ಆಗ್ತಾ ಇಲ್ಲೋ ಆವಾಗ ಏನಾಗುತ್ತೆ ಅಂದ್ರೆ ಈ ಆರ್ಫನ್ಡ್ ಬ್ಲಾಕ್ಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ಇವು ಜಾಸ್ತಿ ಆಗ್ತಾ ಹೋಗ್ತವೆ. ಇವಾಗ ನಮ್ಮ ಹತ್ರ 30 GB ಡೇಟಾ ಇದೆಯಪ್ಪ. 30 GB ಡೇಟಾ ಏನಾಗಬೇಕು, ಏನಾದರೂ ಸ್ವಲ್ಪ ಡಿಲೀಟ್ ಮಾಡಬೇಕು, ಹೊಸದಾಗಿ ಏನಾದರೂ ಹಾಕೋಬೇಕು. ನಾವು ಡಿಲೀಟ್ ಮಾಡಿದ್ರೆ ಅದು ಡಿಲೀಟ್ ಆಗ್ತಾ ಇಲ್ಲ. ಯಾವಾಗ ಡಿಲೀಟ್ ಆಗ್ತಾ ಇಲ್ಲೋ ನಾವೇನ್ ಮಾಡ್ತೀವಿ, ಸ್ಟೋರೇಜ್ ಮಾಡ್ತಾ ಇದ್ರೆ ಫುಲ್ ಆಗೋಗುತ್ತೆ. ಈ ತರ ನಂಬರ್ ಆಫ್ ಬ್ಲಾಕ್ಸ್ ಏನಾಗುತ್ತೆ, ಆರ್ಫನ್ಡ್ ಬ್ಲಾಕ್ಸ್ ಇನ್ಕ್ರೀಸ್ ಆಗ್ತಾ ಹೋದ್ರೆ ಎಲ್ಲೋ ಒಂದ್ ಕಡೆ ಏನಾಗುತ್ತೆ, ಫುಲ್ ಆಗೋಗುತ್ತೆ. ದಟ್ ಬ್ರಿಂಗ್ಸ್ an adverse effect to the system. ಕಂಪ್ಯೂಟರ್ಗೆ ಏನಾಗುತ್ತೆ ಅಂದ್ರೆ ಆವಾಗ ಎಫೆಕ್ಟ್ ಆಗುತ್ತೆ. ಆ ತರ ಎಫೆಕ್ಟ್ ಆಗೋದನ್ನೇ ನಾವೇನಂತ ಕರಿತೀವಿ ಅಂದ್ರೆ ಮೆಮೊರಿ ಲೀಕ್. ಫಸ್ಟ್ ವಾಟ್ ಈಸ್ ಆರ್ಫನ್ಡ್ ಬ್ಲಾಕ್ಸ್ ಅಂತ ಗೊತ್ತಿರಬೇಕು ನಿಮಗೆ. ಇಫ್ ದೇರ್ ಆರ್ ಸಮ್ ಆಬ್ಜೆಕ್ಟ್ಸ್, ಫಾರ್ ದಟ್ ಮೆಮೊರಿ ಈಸ್ ಅಲೋಕೇಟೆಡ್ ಡೈನಮಿಕಲಿ, these objects are not deleted using the delete operator. ನಾವು ಡಿಲೀಟ್ ಮಾಡ್ತಾ ಇದ್ರೆ ಏನಾಗ್ತಾ ಇಲ್ಲ, ಅದು ಡಿಲೀಟ್ ಆಗ್ತಾ ಇಲ್ಲ. therefore the blocks remains unoccupied. ನಾವು ಅದನ್ನ ಅನ್ಆಕ್ಯುಪೈ ಅಂದ್ರೆ ನಾವು ಬೇರೆ ಇನ್ನು ರಿಪ್ಲೇಸ್ ಮಾಡಕ್ ಆಗಲ್ಲ. ದಟ್ ಬ್ಲಾಕ್ಸ್ ರಿಮೈನ್ಸ್ ಆಕ್ಯುಪೈಡ್, ಹಂಗೆ ಆಕ್ಯುಪೈ ಮಾಡ್ತಾನೆ ಹೋಗ್ತಾ ಇದಾವೆ. even though the programs comes to end, ಪ್ರೋಗ್ರಾಮ್ ಎಕ್ಸಿಕ್ಯೂಷನ್ ಲಾಸ್ಟ್ ಆಗ್ತಾ ಇದ್ರು ಆ ಮೆಮೊರಿ ಬ್ಲಾಕ್ಸ್ ಏನಾಗ್ತಾ ಇಲ್ಲ, ಡಿಲೀಟ್ ಆಗ್ತಾ ಇಲ್ಲ. ಆ ತರ ಡಿಲೀಟ್ ಆಗದೆ ಏನೋ ಒಂದು ಬ್ಲಾಕ್ಸ್ ಏನಂತ ಕರಿತೀವಿ ಅಂದ್ರೆ ಆರ್ಫನ್ಡ್ ಬ್ಲಾಕ್ಸ್ ಅಂತ ಕರಿತೀವಿ. ಅಂತ ಒಂದು ಆರ್ಫನ್ಡ್ ಬ್ಲಾಕ್ಸ್ ಇನ್ಕ್ರೀಸ್ ಇನ್ ನಂಬರ್, ಜಾಸ್ತಿ ಆಗ್ತಾ ಹೋದ್ರೆ ಬ್ರಿಂಗ್ಸ್ an adverse effect on the system. ಕಂಪ್ಯೂಟರ್ಗೆ ಏನಾಗುತ್ತದ ಎಫೆಕ್ಟ್ ಆಗುತ್ತೆ. ಅಂತ ಒಂದು ಸಿಚುಯೇಷನ್ ನಾವೇನಂತ ಕರಿತೀವಿ ಅಂದ್ರೆ ಮೆಮೊರಿ ಲೀಕ್ ಅಂತ ಕರಿತೀವಿ. ಗೊತ್ತಾಗ್ತಿದ್ಯಾ? ಇಫ್ ದ ನಂಬರ್ ಆಫ್ ಆರ್ಫನ್ಡ್ ಬ್ಲಾಕ್ಸ್ increases, brings an adverse effect on the system, that is called memory leak. Next, ನಾಲ್ಕನೇ ಒಂದು this pointer. What is this pointer? Every object in C++ has access to its own address through an important pointer that is called as this pointer. C++ ಪ್ರೋಗ್ರಾಮಿಂಗ್ ಅಲ್ಲಿ ಯಾವುದೇ ಒಂದು ಆಬ್ಜೆಕ್ಟ್ ಆಗಿರಬಹುದು, ಅದರ ಅಡ್ರೆಸ್ ನ ಪಾಯಿಂಟರ್ ಮುಖಾಂತರ ಏನ್ ಮಾಡಬಹುದು ಅಂದ್ರೆ ಆಕ್ಸೆಸ್ ಮಾಡ್ಕೋಬಹುದು. ಆ ಪಾಯಿಂಟರ್ನೇ ನಾವೇನಂತ ಕರಿತೀವಿ ಅಂದ್ರೆ ದಿಸ್ ಪಾಯಿಂಟರ್ ಅಂತ ಕರಿತಾ ಇದೀವಿ.
every object in C++ has access to its own address through an important pointer that is called this pointer. ನೀವು this pointer ನ ಯೂಸ್ ಮಾಡ್ಕೊಂಡ್ರೆ ಯಾವುದೇ ಆಬ್ಜೆಕ್ಟ್ ಆಗಿರಬಹುದು ಆ ಆಬ್ಜೆಕ್ಟ್ ಅಡ್ರೆಸ್ ನ ಏನ್ ಮಾಡಬಹುದು, ಅದೇ ಆಬ್ಜೆಕ್ಟ್ ಆಕ್ಸೆಸ್ ಮಾಡಬಹುದು. ಆ ತರ ಇದ್ರೆ ಅದನ್ನ ಏನಂತ ಕರಿತೀವಿ ನಾವು, this pointer. ಅರ್ಥ ಆಗ್ತಿದೆಯಾ? For every object in C++ has access to its own address through an important pointer that is called as this pointer. ಇವೆಲ್ಲ ಒನ್ ಮಾರ್ಕ್ ಕ್ವೆಶ್ಚನ್ ಕೇಳ್ತಾ ಇರ್ತಾನೆ. What is a free store or heap memory? A pool of unallocated memory heap. Allocated ಆಗಿಲ್ಲ ಇನ್ನುದು. A pool of unallocated memory heap given to the program that is used by the program for dynamic allocation during the program execution. ನಮ್ಮ ಹತ್ರ ಒಂದು ಅನ್ಅಲೋಕೇಟೆಡ್ ಮೆಮೊರಿ ಹೀಪ್ ಇದೆ, ಅದನ್ನ ಒಂದು ಪ್ರೋಗ್ರಾಮ್ ಕೊಟ್ಟಿದ್ದೀವಿ. ಆ ಪ್ರೋಗ್ರಾಮು ಅದನ್ನ ಡೈನಾಮಿಕ್ ಅಲೋಕೇಶನ್ ಗೋಸ್ಕರ ಯೂಸ್ ಮಾಡ್ತದೆ. ಯಾವಾಗ ಅಂದ್ರೆ ನೀವು ಪ್ರೋಗ್ರಾಮ್ ನ ಯಾವಾಗ ಎಕ್ಸಿಕ್ಯೂಷನ್ ಮಾಡ್ತಿರೋ ಆವಾಗ. ಅದನ್ನೇ ನಾವು ಏನು ಕರಿತೀವಿ, ಫ್ರೀ ಸ್ಟೋರ್ ಆರ್ heap memory. Next, self-referential structure. A structure that includes an element. ಒಂದು ಸ್ಟ್ರಕ್ಚರ್ ಇದೆ, ಅದರಲ್ಲಿ ಒಂದು ಎಲಿಮೆಂಟ್ ನ ಇನ್ಕ್ಲೂಡಿಂಗ್ ಮಾಡಿದೀವಿ. That is pointer to another structure. ಅದು ಪಾಯಿಂಟರ್ ವರ್ಕ್ ಆಗುತ್ತೆ ಯಾವುದಕ್ಕೆ, ಇನ್ನೊಂದು ಸ್ಟ್ರಕ್ಚರ್ ಗೆ ಆಫ್ ಸೇಮ್ ಟೈಪ್. ಅದು ಏನಾಗಿರ್ಬೇಕಂದ್ರೆ ಇದು ಸೇಮ್ ಟೈಪ್ ಆಗಿದ್ರೆ ಮಾತ್ರನೇ ಇನ್ನೊಂದು ಸ್ಟ್ರಕ್ಚರ್ ಗೆ ಪಾಯಿಂಟರ್ ಆಗಿ ವರ್ಕ್ ಆಗುತ್ತೆ. ಆ ತರ ಇದ್ರೆ ಅದನ್ನ ಏನಂತ ಕರಿತೀವಿ ಅಂದ್ರೆ ಸೆಲ್ಫ್ referential structure. Next one is memory leak. If the number of orphaned blocks increases in number, brings an adverse effect on the system. ಯಾವಾಗ number of orphaned blocks increase ಆಗುತ್ತೋ number, automatically brings an adverse effect on the system. That is called memory leak. Next, what is this pointer? Every object in C++ has access to its own address. ಯಾವುದೇ ಆಬ್ಜೆಕ್ಟ್ ಆಗಿರಬಹುದು, ಆ ಆಬ್ಜೆಕ್ಟ್ ಅದರ ಅಡ್ರೆಸ್ ನ ಆಕ್ಸೆಸ್ ಮಾಡಬಹುದು. ಯಾವುದ್ರ ಮುಖಾಂತರ ಅಂದ್ರೆ ದಿಸ್ ಪಾಯಿಂಟರ್ ಮುಖಾಂತರ. ಅರ್ಥ ಆಯ್ತಾ? ನೆಕ್ಸ್ಟ್ ಇದಾದ್ಮೇಲೆ ಪಾಯಿಂಟರ್ಸ್ ಅಂಡ್ ಆಬ್ಜೆಕ್ಟ್ಸ್. ಪಾಯಿಂಟರ್ಸ್ ಅಂಡ್ ಆಬ್ಜೆಕ್ಟ್ಸ್, ಅದಕ್ಕೆ ಒಂದು ಪ್ರೋಗ್ರಾಮಿಂಗ್ ಎಕ್ಸಾಂಪಲ್ ಕೂಡ ಇದೆ. ಪಾಯಿಂಟರ್ಸ್ ಅಂಡ್ ಆಬ್ಜೆಕ್ಟ್ಸ್. The pointers pointing to the objects are called object pointer. Pointers ಪಾಯಿಂಟ್ ಔಟ್ ಮಾಡ್ತಾ ಇದೆ ಯಾವುದನ್ನ ಅಂದ್ರೆ ಆಬ್ಜೆಕ್ಟ್ ನ. ಆ ತರ ಪಾಯಿಂಟ್ ಔಟ್ ಮಾಡಿದ್ರೆ that is called as a object pointer. What is an object pointer ಅಂತ ಕೇಳಿದಾಗ, the pointers pointing to the object. ಪಾಯಿಂಟರ್ಸ್ ಏನಾಗ್ತದೆ, ಪಾಯಿಂಟ್ ಔಟ್ ಮಾಡ್ತಾ ಇದಾವೆ ಯಾವುದನ್ನ ಅಂದ್ರೆ ಆಬ್ಜೆಕ್ಟ್ಸ್ ನ, ಎಲ್ಲೆಲ್ಲಿದಾವೆ ಅಂತ ಪಾಯಿಂಟ್ ಔಟ್ ಮಾಡ್ತಾ ಇದಾವೆ. ಆ ತರ ಪಾಯಿಂಟ್ ಔಟ್ ಮಾಡಿದ್ರೆ that is called as an object pointer. Write the syntax for the object pointer. ಅದಕ್ಕೆ ಸಿಂಟ್ಯಾಕ್ಸ್ ಬರೀರಿ. ಯಾವ ತರ ಸಿಂಟ್ಯಾಕ್ಸ್ ಬರೀತೀವಿ ನೋಡ್ರಿ, ಡೇಟಾ ಟೈಪ್ ಸ್ಟಾರ್ ಆಬ್ಜೆಕ್ಟ್ ಪಾಯಿಂಟರ್ ಸೆಮಿಕೋಲನ್. ಡೇಟಾ ಟೈಪ್ ಬದಲು ಕ್ಲಾಸ್ ನೇಮ್ ಅಂತ ಯೂಸ್ ಮಾಡ್ತೀವಿ. ಕ್ಲಾಸ್ ನೇಮ್ ಆಬ್ಜೆಕ್ಟ್ ಪಾಯಿಂಟರ್. ಫಾರ್ ಎಕ್ಸಾಂಪಲ್ ನೋಡಿ, emp ಸ್ಟಾರ್ ep. ಕ್ಲಾಸ್ ನೇಮ್ ಸ್ಟಾರ್ ಆಬ್ಜೆಕ್ಟ್ ಪಾಯಿಂಟರ್ ಸೆಮಿಕೋಲನ್. ಅದಕ್ಕೆ ಎಕ್ಸಾಂಪಲ್ ನೋಡಿ, ಕ್ಲಾಸ್ ನೇಮ್ emp ಅಂತ ತಗೊಂಡ್ರೆ ಸ್ಟಾರ್ ep is an object pointer. ಕ್ಲಾಸ್ ನೇಮು ಆಬ್ಜೆಕ್ಟ್ ನೇಮು ಯೂಸ್ ಮಾಡಿದ್ರೆ ಅದೇ ಡಿಕ್ಲರೇಷನ್ ಮತ್ತೆ ಎಕ್ಸಾಂಪಲ್ ಯಾವುದಕ್ಕೆ ಅಂದ್ರೆ ಆಬ್ಜೆಕ್ಟ್ ಪಾಯಿಂಟರ್ಗೆ. ಅದಕ್ಕೆ ಒಂದು ಪ್ರೋಗ್ರಾಮಿಂಗ್ ಎಕ್ಸಾಂಪಲ್ ಇದೆ ನೋಡ್ರಿ, ಆ ಪ್ರೋಗ್ರಾಮಿಂಗ್ ಎಕ್ಸಾಂಪಲ್ ಬರೀತೀವಿ. ಕ್ಲಾಸ್ ಎಂಪ್ಲಾಯಿ, ಕ್ಲಾಸ್ ನೇಮ್ ಬಂದು ಎಂಪ್ಲಾಯಿ, ಪ್ರೈವೇಟ್ ಇಂಟ್ emp id char name float salary. Next, public
void get data, void display, closing brace, semicolon. Next, void emp get data, cout, enter roll number, name and salary. In roll number, name, salary, closing this. Next, void emp display. Cout roll number is equals to roll number, cout name is equals to name, cout salary. Next, void main, opening brace, emp comma e comma star ep. ep is equals to address of e. ep dot get data, ep dot display, closing this. Okay, ನೋಡಿ ಆಬ್ಜೆಕ್ಟ್ ಪಾಯಿಂಟರ್ ಗೆ ಒಂದು ಪ್ರೋಗ್ರಾಮಿಂಗ್ ಎಕ್ಸಾಂಪಲ್ ತಗೊಂಡಿದ್ದೀನಿ. ಕ್ಲಾಸ್ ನೇಮ್, ಓಪನ್ ಬ್ರೇಸ್, ಪ್ರೈವೇಟ್ ಅಲ್ಲಿ ಕ್ಲಾಸ್ ನೇಮ್ ಏನು ತಗೊಂಡಿದ್ವಿ? emp means ಎಂಪ್ಲಾಯಿ, int ಎಂಪ್ಲಾಯಿ ಐಡಿ, ಕ್ಯಾರ್ ನೇಮ್, ಫ್ಲೋಟ್ ಸ್ಯಾಲರಿ. ಒಬ್ಬ ಎಂಪ್ಲಾಯಿ ಇದ್ರೆ ಅವನಿಗೆ ಎಂಪ್ಲಾಯಿ ಐಡಿ ಇರ್ತದೆ, ಎಂಪ್ಲಾಯಿ ನೇಮ್ ಬರ್ತದೆ, ಎಂಪ್ಲಾಯಿ ಸ್ಯಾಲರಿ ಬರ್ತದೆ ಅವನಿಗೆ. ನೆಕ್ಸ್ಟ್, ಅದನ್ನ ಏನ್ ಮಾಡ್ಬೇಕು ನಾವು? ಪಬ್ಲಿಕ್ ಅಲ್ಲಿ void get the data and display. ಯಾವುದೇ ಒಬ್ಬ ಎಂಪ್ಲಾಯಿದು ಐಡಿ, ನೇಮು, ಸ್ಯಾಲರಿ ತಗೊಂಡು ಅದನ್ನ ಡಿಸ್ಪ್ಲೇ ಮಾಡಬೇಕು. ಅದಕ್ಕೆ ಎರಡು ಫಂಕ್ಷನ್ ತಗೊಂಡಿದ್ವಿ. void emp outside the class define ಮಾಡಿದ್ವಿ. scope resolution operator, get data, cout, enter the roll number, name and salary of the employee. ಈಗ ನಾವು ಎಂಟ್ರಿ ಮಾಡಬೇಕು ರೋಲ್ ನಂಬರ್. ಫಾರ್ ಎಕ್ಸಾಂಪಲ್ ಈಗ ರೋಲ್ ನಂಬರ್ ಈಸ್ 1 2 3 4, ನೇಮ್ ಯಾರೋ ಮಂಜು, ನೆಕ್ಸ್ಟ್ ಸ್ಯಾಲರಿ 50,000. ಓಕೆ, ಎಂಟ್ರಿ ಮಾಡಿದ್ವಿ. ಡಿಸ್ಪ್ಲೇ ಮಾಡಬೇಕು. void emp display. what is the roll number? 1 2 3 4, name ಮಂಜು, salary 50,000, closing brace. ರೀಡ್ ಮಾಡಿದ್ವಿ, ಡಿಸ್ಪ್ಲೇ ಮಾಡಿದ್ವಿ. ನೆಕ್ಸ್ಟ್, ಇದಾದ್ಮೇಲೆ ಏನ್ ಮಾಡಿದ್ರೆ ಇಲ್ಲಿ void main ಫಂಕ್ಷನ್ ಬರೆದಿದ್ವಿ. ಇಲ್ಲಿ ಆಬ್ಜೆಕ್ಟ್ ಪಾಯಿಂಟರ್ ಅನ್ನು ಯೂಸ್ ಮಾಡಿದ್ವಿ ನೋಡಿ. emp e, emp e, e is the object, star ep is an object pointer. ನೋಡ್ರಿ, ಕಾಮನ್ ಆಗಿ ನಾವು void main ಏನ್ ಮಾಡ್ತೀವಿ ಅಂದ್ರೆ ಕ್ಲಾಸ್ ನೇಮು ಆಬ್ಜೆಕ್ಟ್ ನೇಮ್ ಬರಿತಾ ಇದ್ವಿ ಯಾವಾಗ್ಲೂ. ಈಗ ಅದ್ರ ಜೊತೆಗೆ ಏನ್ ಮಾಡಿದ್ವಿ? ಆಬ್ಜೆಕ್ಟ್ ಪಾಯಿಂಟರ್ ಅನ್ನು ಯೂಸ್ ಮಾಡಿದ್ವಿ. ಅರ್ಥ ಆಗ್ತಿದೆಯಾ? ಕ್ಲಾಸ್ ನೇಮು, ಆಬ್ಜೆಕ್ಟ್ ನೇಮು, ಕ್ಲಾಸ್ ನೇಮು, ಆಬ್ಜೆಕ್ಟ್ ಪಾಯಿಂಟರ್ ಇದು. ಈಗ ನೋಡಿ, ಆಬ್ಜೆಕ್ಟ್ ಪಾಯಿಂಟರ್ ಇಸ್ ಈಕ್ವಲ್ಸ್ ಟು ಅಡ್ರೆಸ್ ಆಫ್ ಆಬ್ಜೆಕ್ಟ್. EP ಇಸ್ ಈಕ್ವಲ್ಸ್ ಟು ಅಡ್ರೆಸ್ ಆಫ್ E ತಗೊಂಡಿದೀವಿ ನೋಡ್ರಿ, ಅದನ್ನ ಸ್ಟೋರೇಜ್ ಮಾಡ್ತದೆ ಅದು. ನೆಕ್ಸ್ಟ್, EP ಡಾಟ್ ಗೆಟ್ ಡೇಟಾ, EP ಡಾಟ್ ಡಿಸ್ಪ್ಲೇ, ಎರಡು ಫಂಕ್ಷನ್ ತಗೊಂಡಿದ್ವಿ. ಅದನ್ನ ರೀಡ್ ಮಾಡೋದಕ್ಕೆ, ಅದನ್ನ ಡಿಸ್ಪ್ಲೇ ಮಾಡೋದಕ್ಕೆ. ಇದೇ ಬೇಕಾದ ಮೇನು. ಇಲ್ಲಿ ಒಂದು ಆಬ್ಜೆಕ್ಟ್ ಪಾಯಿಂಟರ್ ನ ಡಿಕ್ಲರೇಷನ್ ಮಾಡ್ಕೊಂಡಿದ್ವಿ. ಯಾವ ತರ ಅಂದ್ರೆ ಕ್ಲಾಸ್ ನೇಮು, ಆಬ್ಜೆಕ್ಟ್ ಪಾಯಿಂಟರ್. ಇನ್ನೊಂದು ಆಬ್ಜೆಕ್ಟ್ ತಗೊಂಡಿದ್ವಿ, ಆ ಆಬ್ಜೆಕ್ಟ್ ಅಡ್ರೆಸ್ ನ ಆಬ್ಜೆಕ್ಟ್ ಪಾಯಿಂಟರ್ ಕೊಟ್ಟಿದ್ವಿ.
This is an example for object pointer. The pointer pointing to the object are called object pointers. ಅರ್ಥ ಆಗ್ತಿದೆಯಾ? Next, last topic, that is pointers and okay, next ನೋಡ್ರಿ, array of pointers. What is an array of pointer? ಅಂದ್ರೆ arrays ನ ಯೂಸ್ ಮಾಡಿದ್ವಿ ಯಾವ್ದ್ರ ಜೊತೆಗೆ ಅಂದ್ರೆ ಪಾಯಿಂಟರ್ಸ್ ಗೆ. ಈಗ ನೋಡ್ರಿ, ಸ್ಟಾರ್ s is the pointer. ಹೌದಾ? ಈ ಸ್ಕ್ವೇರ್ ಬ್ರಾಕೆಟ್ಸ್ ಅಲ್ಲಿ 5 ಬರೆದಿದ್ವಿ. ದಟ್ ಈಸ್ ಅರೇ ಸಬ್ಸ್ಕ್ರಿಪ್ಟ್ಸ್. ಎಷ್ಟು ಸಬ್ಸ್ಕ್ರಿಪ್ಟ್ಸ್ ಕೊಟ್ಟಿದ್ವಿ ಅಂದ್ರೆ 5 ಸಬ್ಸ್ಕ್ರಿಪ್ಟ್ಸ್. s ಆಫ್ 5 ಅಲ್ಲಿ ಈಗ s ಆಫ್ 0, s ಆಫ್ 1, s ಆಫ್ 2, s ಆಫ್ 3, s ಆಫ್ 4 ವರೆಗೂ ಬರ್ತದೆ. Array of pointer means a collection of addresses is called array of pointer. ಇದು ಕೂಡ ಅಷ್ಟೇ, collection of addresses ನ ಯೂಸ್ ಮಾಡಿದ್ರೆ ಅದನ್ನೇ ನಾವೇನಂತ ಕರಿತೀವಿ ಅಂದ್ರೆ array of pointers ಅಂತ ಯೂಸ್ ಮಾಡಿದ್ವಿ. ಫಸ್ಟ್ array of pointers ನ ಯಾವ ಡಿಕ್ಲರೇಷನ್ ಮಾಡಿದ್ರೆ data type. What is the data type? Int. Star s of 5. This is called array of pointers. Next, int I value, j value, k value, l value, m value. ಪಾಯಿಂಟರ್ಸ್ ನ ಯೂಸ್ ಮಾಡಿದ್ರೆ ಏನಾಗುತ್ತೆ? ನಾರ್ಮಲ್ ಅರೇಸ್ ಏನ್ ಸ್ಟೋರೇಜ್ ಮಾಡ್ತದೆ? s of 0 ಸ್ಟೋರ್ಸ್ ಅಡ್ರೆಸ್ ಆಫ್ i, s of 1 ಸ್ಟೋರ್ಸ್ ಅಡ್ರೆಸ್ ಆಫ್ j, s of 2 ಸ್ಟೋರ್ಸ್ ಅಡ್ರೆಸ್ ಆಫ್ k, s of 3 ಸ್ಟೋರ್ಸ್ ಅಡ್ರೆಸ್ ಆಫ್ l, s of 4 ಸ್ಟೋರ್ಸ್ ಅಡ್ರೆಸ್ ಆಫ್ m. ಈ ತರ ಏನ್ ಮಾಡ್ತವೆ? ಅರೇಸ್ ಈ ತರ ಸ್ಟೋರೇಜ್ ಮಾಡ್ತದೆ. ಬಟ್ ಪಾಯಿಂಟರ್ಸ್ ಯಾವ ತರ ಸ್ಟೋರೇಜ್ ಆಗಿದೆ ನೋಡ್ರಿ. ಸ್ಟಾರ್ s of 0 ಅಲ್ಲಿ ಸ್ಟೋರೇಜ್ ಆಗಿದೆ 10, star s of 1 20, star s of 2 30, star s of 3 40, star s of 4 50. ಈ ತರ ನಾವು ಏನು ಮಾಡಬಹುದು ಅಂದ್ರೆ ಅರೇಸ್ ಮತ್ತೆ ಪಾಯಿಂಟರ್ಸ್ ಅಟ್ ಎ ಟೈಮ್ ಏನು ಮಾಡಬಹುದು ಅಂದ್ರೆ ಒಂದೇ ಕಡೆ ಯೂಸ್ ಮಾಡಬಹುದು. array of pointer means a collection of addresses is called array of pointers. This is an example for the array of pointers.